ನಾನು ಯಾಕಪ್ಪ, ನಾನು ಯಾರು ಮಾಡೋರು ಮಾಡ್ಕೊತವ್ರೆ. ಮುಂದಸಪ್ಪರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ರು, ಒಬ್ಬ ದಲಿತ ಸಮುದಾಯದವನ್ರಿ, ಒಬ್ಬ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ರು ಮುಂದಸಪ್ಪರು. ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿ ದಲಿತ ಸಮುದಾಯ ಹಾಲು ಹಾಕ್ತವ್ರು. ಇವತ್ತು ಕೂಡ ಅವ್ರ ಮಿಸ್ಸಸ್ ನಿರ್ದೇಶಕರು. ದಲಿತರಿಗೆ ಸನ್ಮಾನ ಮಾಡಿ ತಪ್ಪ ಹಂಗಾದ್ರೆ? ನರಸಿಂಹಣ್ಣ ದಲಿತರಪ್ಪ, ಒಳ್ಳೆ ವ್ಯವಸಾಯ ಮಾಡ್ತಾರೆ. ನಂದಿನಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಡೈರೆಕ್ಟರ್ 15 ವರ್ಷದಿಂದ. ದಲಿತರಿಗೆ ಸನ್ಮಾನ ಮಾಡಿ ತಪ್ಪ? ಮತ್ಕೂರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ದಲಿತರಪ್ಪ. ದಲಿತರಿಗೆ ಮಾಡಬಾರ್ದು ಅಂತ ಹೇಳಿದವ್ರು ಹೇಳ್ರಿ, ಮಾಡಲ್ಲ ಇನ್ಮೇಲೆ. ಈ ದೇಶದ ಬೆನ್ನೆಲುಬು ಹಿಂದುಳಿದ ವರ್ಗದವರು. ಇವತ್ತು ಕೂಡ ದೇಶಕ್ಕೆ ಅನ್ನ ನೀರು ಕೊಡ್ತಿರ್ತಕ್ಕಂಥವ್ರು ಅತಿ ಹೆಚ್ಚು ದಲಿತ ಸಮುದಾಯದಿಂದ. ಅವ್ರನ್ನ ಗುರುತಿಸ್ತಕ್ಕಂಥ ನಮ್ಮ ಆದ್ಯ ಕರ್ತವ್ಯ. ನೀವು ದಲಿತರಿಗೆ ಏನು ಮಾಡಬೇಡಿ ಅನ್ನೋದಾದರೆ ಹೇಳ್ಬಿಡಿ ನೇರವಾಗಿ. ಹಾಗಾದ್ರೆ ನಿಮಗೆ ಬಹುಶಃ ಅವ್ರು ಕೇಳಿರೋರಿಗೆ ದಲಿತರಿಗೆ ಮಾಡಿ ತಪ್ಪಾಯ್ತೇನೋ ಅಂತ ಅನಿಸಿರ್ಬೇಕೇನೋ, ಅದಕ್ಕೆ ಆ ಪ್ರಶ್ನೆ ಕೇಳಿದ್ದಾರೆ. ನಾನು ಮಾಡಿರ್ತಕ್ಕಂಥದ್ದು, ನಾವು ಯಾವುದೇ ಆಯ್ಕೆ ಮಾಡಿರ್ತಕ್ಕಂಥಲ್ಲ ಅವ್ರನ್ನ. ಒಂದು ಕಮಿಟಿ ಇದೆ, ಕಮಿಟಿ ಆಯ್ಕೆ ಮಾಡಿರ್ತಕ್ಕಂಥದ್ದು. ಸಹಕಾರಿ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ಗಿರೀಶ್ ಹೆಸರುಘಟ್ಟ APMC ಮಾಜಿ ಅಧ್ಯಕ್ಷ, OBC ತಿಗಳ ಸಮುದಾಯಕ್ಕೆ ಸೇರಿದವನ್ರಿ ಆತ. ಮಾಡಬಾರ್ದು ಹಂಗಾರೆ ತಪ್ಪ? ತಿಗಳ ಸಮುದಾಯಕ್ಕೆ ಸೇರಿಯೋರನ್ನ ಸನ್ಮಾನ ಮಾಡಿ ತಪ್ಪಾಗಾದ್ರೆ? ಆತ ಅಧ್ಯಕ್ಷ ಆಗಿದ್ದಂಥ ಅವಧಿಯಲ್ಲಿ 2,500 ಲೀಟ್ರ್ ಹಾಲು ಕಲೆಕ್ಷನ್ ನಾವು ಹೆಸರುಘಟ್ಟ ಪರ್ ಡೇಗೆ 2,500. ಇವೆಲ್ಲ ಮಾಹಿತಿ ಕೊರತೆ ಇರ್ತದೆ, ಹಂಗಾಗಿ ಕೇಳಿರ್ತಾರೆ ನಿಮ್ಮನ್ನು. ದಲಿತರಿಗೆ ಹಿಂದುಳಿದ ವರ್ಗದವ್ರಿಗೆ ಸನ್ಮಾನ ಮಾಡಿದ್ದ ಅವ್ರಿಗೆ ಅನ್ಯಾಯ ಅನಿಸಿದೆ ಅಂತಂದರೆ ಬಹುಶಃ ಅವರು ದಲಿತ ವಿರೋಧಿಗಳು, ಹಿಂದುಳಿದ ವರ್ಗದ ವಿರೋಧಿಗಳು. ಅವ್ರಿಗೆ ದಲಿತ ಕಂಡ್ರೆ ಆಗೋದಿಲ್ಲ, ಹಿಂದುಳಿದ ವರ್ಗದವ್ರನ್ನ ಕಂಡ್ರೆ ಆಗೋದಿಲ್ಲ. ಅದಕ್ಕೆ ಈ ಮಾತನ್ನು ಹೇಳಿದ್ದಾರೆ ಅವರು. ಯಾರು ಎಳಿತಾ ಇಲ್ಲಪ್ಪ, ಯಾರು? ಶಾಸಕರು ನಾವು ಭಾಳ ಆತ್ಮೀಯವಾಗಿದ್ದೀವಿ. ಶಾಸಕರು ನಾವು ಒಂದೇ ವೇದಿಕೆಯಲ್ಲಿದ್ದೀವಿ. ಯಾರ ಸುಮ್ಮನೆ ಹೇಳಿದ್ರಪ್ಪ ವೇದಿಕೆ ಹಂಚ್ಕೊಳ್ಳೋದಿಲ್ಲ ಅಂತೇಳಿ? ಇವ್ರ ಜೊತೆಗೆ ಇದ್ದೀವಲ್ರಿ ನಾವು. ನಿಮ್ಗೆ ಸತ್ಯ ಗೊತ್ತಾಯ್ತಲ್ಲಪ್ಪ, ಶಾಸಕರು ನಾವು ಚೆನ್ನಾಗಿದ್ದೀವಿ ಅಂತ. ಒಟ್ಟಿಗೆ ಜ್ಯೋತಿ ಬೆಳಗದ್ವಲ್ಲಪ್ಪ, ಕೈ ಹಿಡಿದ್ವು. ನೋಡ್ರಿ, ಶಾಸಕರ ನಡುವೆ ಅವರ ನಡುವೆ ಕೆಲವರು ವಿಷಯದಿಂದ ಅಂತ ಕೆಲಸ ಮಾಡ್ತಾ ಇದ್ದಾರೆ. ನಾವು ಶಾಸಕರು, ನಾನು ಅತ್ಯಂತ ಗೌರವಯುತವಾಗಿ ಕಾಣೋ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು SR ವಿಶ್ವಣ್ಣರವರನ್ನ. ಯಾವುದೋ ಬಹುಶಃ ಮುಂದಿನ ದಿನಗಳು ಗೊತ್ತಾಗ್ತದೆ. ಕೆಲವರು ಮಾತಾಡ್ತಾರಪ್ಪ, ಇನ್ನು BJPಗೆ 1 ಓಟು ಹಾಕಿಲ್ಲ ಅವರು, BJPಗೆ 1 ಓಟು ಹಾಕಿಲ್ಲ. ಅವ್ರು ಮಾತಾಡ್ತಾರೆ. ಅವ್ರ ಬಗ್ಗೆ ನಾನು ಪ್ರಶ್ನೆ ಮಾಡ್ಬೇಕಾ, ಹೇಳ್ಬೇಕಾ ಏನಾದರೂ? ಥರದ ಅನೇಕ ಇದೆ, ಇನ್ನೂ ಅದು ಹೇಳೋದಿಲ್ಲ. ನಮ್ಮ ಪಾರ್ಟ್ನೇ ನನ್ನ ದೇವರು ಅಂದ್ಕೊಂಡಿದ್ದೀನಿ ರೀ. ನಾನು ಮತ್ತೆ ಪದೇ ಉಚ್ಚಾರಣೆ ಮಾಡ್ತಾಯಿದ್ದೀನಿ. ನಾವು ಇಲ್ಲಿದ್ದು ಅಲ್ಲೆಲ್ಗೋ ಮಾಡೋದು, ಅಲ್ಲಿದ್ದು ಇಲ್ಲೆಲ್ಲೋ ಮಾಡೋರಲ್ಲ ನಾವು. ನನ್ನ ರಕ್ತಗತವಾಗಿ ಬಂದಿಲ್ಲ ಅದು. ಇಲ್ಲಿದ್ದರೆ ಇಲ್ಲೇ ಪ್ರಾಣ ಕೊಡ್ತೀನಿ ನಾನು. ಮತ್ತೆ ಪ್ರಶ್ನೆ ಕೇಳೋ ಪ್ರಶ್ನೆನೇ ಇಲ್ಲ. ನನ್ನ ಅವರ ಆತ್ಮೀಯತೆ ಯಾರು ಹೇಳಿದಪ್ಪ? ಖುದ್ದು ಫೋನ್ ಮಾಡಿಲ್ಲ, ಮಾತಾಡ್ತಾ ಇದೀವಿ. ನಿಮಗೆ ಗೊತ್ತಿಲ್ಲ ಬಿಡಿ, ನಾವು ಫೋನ್ ಮಾತಾಡೋದಲ್ಲ, ನಿಮ್ಗೆ ಹೇಳೋಕ್ಕಾಗತ್ತಾ? ಅವ್ರು ಎಷ್ಟು ಸರಿ ಫೋನ್ ಮಾಡ್ತಾರೆ ಗೊತ್ತಾ ನಿಮಗೆ? ನಾನು ಎಷ್ಟು ಸರಿ ಫೋನ್ ಮಾಡ್ತೀನಿ ಗೊತ್ತಾ ನಿಮಗೆ? ಈಗ ಒಂದೇ ವೇದಿಕೆ ಹಂಚ್ಕೊಂಡಿದ್ರೆ ಸರ್, ಬಾಕಿರೋರಿಗೆಲ್ಲ ಒಳ್ಳೆ ಮೆಸೇಜ್ ಹೋಗಿರುತ್ತಾ ಇವತ್ತು? ಬಹುಶಃ ಅವ್ರು ಇದು ನೋಡಿದಂಥವ್ರು ಮುಂದಿನ ದಿನಗಳು ಭಾಳ ಬದಲಾವಣೆ ಮಾಡ್ಕೋಬೇಕು ಅವರು. ನಾವು ಶಾಸಕರು ಜೊತೆಗಿದ್ದೀವಿ ಅಂತೇಳಿ ಕಣ್ಣಾರೆ ನೋಡಿದ್ರಲ್ಲಪ್ಪ, ಹೇಳೋದಲ್ಲ, ಕಣ್ಣಾರೆ ನೋಡಿದ್ರಲ್ಲ, ಚೆನ್ನಾಗಿದ್ದೀವಿ. ಹಾಂ, ನಮಗೆ ಅವರು ಗುರುಗಳು. ಅವ್ರು ಏನು ಹೇಳಿದ್ರು ಕೂಡ ನಾವು ಸದಾ ಸ್ವಾಗತ ಮಾಡ್ತೀವಿ.